ನಮ್ಗೆ ಸೇರಿಸಬಾರ್ದು ಅಂತ ಹೇಳ್ಬಿಟ್ಟು ನಾನು ರಾಜ್ಯ ಸರ್ಕಾರವನ್ನ ಒತ್ತಾಯ ಮಾಡ್ತೇನೆ. ಈಗಿನ ಮಿನಿಮಮ್ ವೇಜಸ್ ತಮಗೆ ಗೊತ್ತಿರೋರಾಗಿ ರಾಜ್ಯ ಸರ್ಕಾರ 16,000ದಿಂದ 31,000 ಮಾಡೋದಕ್ಕೆ ಒಂದು ಪ್ರಪೋಸಲ್ ಇಟ್ಟಿತ್ತು. ಅದು ಹೈಕೋರ್ಟ್ ಅಲ್ಲಿ ಇದೆ, ಅದು ತಡ ಆಗಿದೆ, ಅದು ವಿಚಾರ ಬೇರೆ. ಆದ್ರೆ 16,000 ಈಗ ರಾಷ್ಟ್ರದಲ್ಲಿ ಎರಡನೇ ಸ್ಥಾನದಲ್ಲಿ ಈಗಾಗಲೇ ಇದೀವಿ ನಾವು. ಡೆಲ್ಲಿ ಆದ್ಮೇಲೆ ಅತಿ ಹೆಚ್ಚು ಮಿನಿಮಮ್ ವೇಜಸ್ ಕೊಡ್ತಾ ಇರೋಂಥ ರಾಜ್ಯ ಅಂದ್ರೆ ಕರ್ನಾಟಕ. ಅದರಲ್ಲಿ ನೀವು ಅದನ್ನ ಡಬಲ್ ಮಾಡಿದ್ರೆ ನಮ್ಮ ಕೈಗಾರಿಕೆಗಳ ಮೇಲೆ ಯಾವ ರೀತಿ ಹೊಡೆತ ಆಗ್ಬೋದು ಅಂತ ನಮ್ಮನ್ನ ಬೇರೆ ನಮ್ಮ ಪರ ರಾಜ್ಯಗಳ ಜೊತೆ ನಾವು ಯಾವ ರೀತಿ ಕಾಂಪೀಟ್ ಮಾಡಬಹುದು, ನಾವು ಸಪ್ಲೈಸ್ ಮಾಡೋದಕ್ಕೆ, ಎಕ್ಸ್ಪೋರ್ಟ್ ಮಾಡೋದಕ್ಕೆ ಯಾವ ರೀತಿ ಕಾಂಪೀಟ್ ಮಾಡಬಹುದು ಅನ್ನೋದು ನಮಗೆಲ್ಲ ದುರ್ಬಲ ಆಗ್ತೀವಿ ನಾವು ಕಾಂಪಿಟೇಷನ್ ನಲ್ಲಿ. ಆದ ರೀತಿ ನಾವು ರಾಜ್ಯ ಸರ್ಕಾರಕ್ಕೆ ಇದನ್ನ ಮತ್ತೊಮ್ಮೆ ರೀಲುಕ್ ಮಾಡಬೇಕು ಅಥವಾ ಮಾಡಿದ್ರು ಕೂಡ ಸೂಕ್ಷ್ಮವಾದ ಮುಖ್ಯಮಂತ್ರಿಗಳು ವಿಧಾನಸೌಧಕ್ಕೆ ಆಗಮಿಸ್ತಾ ಇರುವಂತಹ ದೃಶ್ಯ, ನೇರ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ರಿ. ಪ್ರೈವೇಟ್ ಕಾರಲ್ಲಿ ಬಂದ್ರು. ಈಗ 9:45ಕ್ಕೆ ಒಂದು ಸಣ್ಣ ಪ್ರೋಟೋಕಾಲ್ ಇರುತ್ತೆ. ಅಂದ್ರೆ ಕ್ಯಾಬಿನೆಟ್ ನ ಅಪ್ರೂವಲ್ ಪಡೆದ ನಂತರ ಅದು 3ನೇ ಮಹಡಿಯಲ್ಲಿದೆ. ನಂತರ ವಿಧಾನಸಭೆಗೆ ಬರ್ತಾರೆ. ಫಸ್ಟ್ ಫ್ಲೋರ್ ಅಲ್ಲಿದೆ ಅದು. 3ನೇ ಮಹಡಿ. ಸಿಎಂ ಕಚೇರಿ ಕೂಡ 3ನೇ ಮಹಡಿ. ಕ್ಯಾಬಿನೆಟ್ ನಡೆಯುವ ಸಭಾಂಗಣ ಕೂಡ 3ನೇ ಮಹಡಿ. ವಿಧಾನಸೌಧ ಮತ್ತು ವಿಧಾನ ಪರಿಷತ್ ಮೊದಲ ಮಹಡಿ. ಆಕ್ಸ್ಫರ್ಡ್ ಯೂನಿವರ್ಸಿಟಿ ಹೇಳ್ತಾರೆ, ದ ಶೈನಿಂಗ್ ಎ ಲೈಟ್ ಇನ್ ದ ಡಾರ್ಕ್ನೆಸ್ ಅಂತೇಳಿ. ಕಾಲ ಮಾಡೋದು ಎಲ್ಲಿ ಶೈನಿಂಗ್ ಬರೋಣ ಅಲ್ಲಿಗೆ ಬರೋಣ. ನಾನು ಬಂಗೇರ ಸರ್ 40 ನಿಮಿಷ ಸಹಕರಿಸಿದ್ದಾರೆ ನಮ್ಮ ಜೊತೆ. ಒಂದು ಕ್ವಿಕ್ ರಿಯಾಕ್ಷನ್ ಬಂಗೇರ ಸರ್ ಇಂದ ತಗೊಂಡ್ಬಿಡೋದು. ಬಂಗೇರ ಸರ್, ಈಗ ಐ ನೋ ನೀವು ಪೊಲಿಟಿಕಲಿ ರಿಯಾಕ್ಟ್ ಮಾಡೋದಿಲ್ಲ ಅಂತ ಹೇಳಿ. ಶೈನಿಂಗ್ ಸಿದ್ದರಾಮಯ್ಯ ಅವ್ರ ಮುಖದಲ್ಲಂತೂ ಇದೆ ಸರ್. ಹೀಸ್ ಕ್ರಿಯೇಟಿಂಗ್ ಎ ಹಿಸ್ಟ್ರಿ, ದಾಖಲೆ ಬರೀತಿದ್ದಾರೆ. ಅವ್ರ ಮುಖದಲ್ಲಂತೂ ಶೈನಿಂಗ್ ಇದೆ. ಎನಿವೆ ಬಂಗೇರ ಸರ್, ಮೈಸೂರವ್ರು, ಹಂಗಾಗಿ ನೀವು ಜಾಸ್ತಿ ಸಹಕಾರ ಕೊಡಬೇಕು ಬಿಜೆಪಿ ಅವರು. ಎನಿವೆ ಬಂಗೇರ ಸರ್, ಪೊಲಿಟಿಕಲಿ ನೀವು ರಿಯಾಕ್ಟ್ ಮಾಡದೇ ಇರಬಹುದು, ಬಟ್ ನೋಡಿ ಕೇಂದ್ರ ಸಚಿವರು ಕುಮಾರಸ್ವಾಮಿ ಅವರು ಹೇಳ್ತಿದ್ರು ನಮ್ಮ ರಾಜ್ಯಕ್ಕೆ ಬರುವ ಚಾನ್ಸಸ್ ಅದ ಅನೇಕ ಇಂಡಸ್ಟ್ರಿಗಳು ನೆರೆಯ ಆಂಧ್ರ ತೆಲಂಗಾಣಕ್ಕೆ ಹೋಗ್ತಾ ಇದೆ. ನನ್ನ ಕೈಲಿ ಇದನ್ನ ನೋಡ್ಕೊಂಡು ಸುಮ್ಮನೆ ಕೂಡ್ಲಿಕ್ಕೆ ಆಗ್ತಿಲ್ಲ. ನಮ್ಮ ರಾಜ್ಯ ಸರ್ಕಾರ ಎಲ್ಲೋ ಒಂದ್ ಕಡೆ ಇಂಡಸ್ಟ್ರಿಗಳನ್ನ ಎಸ್ಟಾಬ್ಲಿಷ್ ಮಾಡೋದು ಅಥವಾ ಆಕರ್ಷಿಸುವ ನಿಟ್ಟಿನಲ್ಲಿ ಹಿಂದೆ ಉಳಿತಿದೆ ಅನ್ನೋ ಪೊಲಿಟಿಕಲ್ ಸ್ಟೇಟ್ಮೆಂಟ್ ಅದು. ಬಟ್ ಫ್ಯಾಕ್ಚುಯಲ್ ಗ್ರೌಂಡ್ ರಿಯಾಲಿಟಿ ನಿಮಗೆ ಗೊತ್ತಿರುತ್ತೆ, ವಾಸ್ತವ ಪರಿಸ್ಥಿತಿ. ವಾಸ್ತವವಾಗಿ ಎಲ್ರಿಗೂ ನಮಸ್ಕಾರ. ವಾಸ್ತವವಾಗಿ ಹೇಳುವುದಾದ್ರೆ ಕರ್ನಾಟಕ ಆರ್ಥಿಕತೆಯಲ್ಲಿ ಸ್ವಲ್ಪ ಹಿಂದೆ ಹೊಡೆದಿದೆ. ಯಾಕಂತ ಹೇಳಿದ್ರೆ ಈ 52,000 ಕೋಟಿ ಫ್ರೀ ಬಿ ಕೊಟ್ಟು, ಅಂದ್ರೆ ಇದರಲ್ಲಿ ಏನ್ ಕೊಡ್ತಾ ಇದ್ದೀರಾ, 52,000 ಕೋಟಿ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ಗೆ ಹೋಗಿದೆ. ಅದು ಬಂದಿಲ್ಲ, ಪೂರ್ತಿ ಬಂದಿಲ್ಲ. ಅದು ಮೂರನೇದಾಗಿ ಅಂತ ಹೇಳಿ ಬರುವ ವರ್ಷದಲ್ಲಿ ಬರುವಂತಹ ಬಜೆಟ್ ಅಲ್ಲಿ 55,000 ಕೋಟಿ ಬರಬಹುದು ಅನ್ನೋ ಅಪೇಕ್ಷೆ ಇದೆ. ಈಗ ನೀವು ಯಡಿಯೂರಪ್ಪನವರು ಈ ಬಜೆಟ್ ಮಂಡಿಸಿದಾಗ 1 ಲಕ್ಷ ಕೋಟಿಗೆ ಬಂದಾಗ ಎಲ್ಲರೂ ಆಹಾ ಅಂತ ಹೇಳಿದ್ರು. ಇವಾಗ ನಾವು 4 ಲಕ್ಷ ಕೋಟಿಗೆ ಮೇಲೆ ಇರ್ತೇವೆ ಎಲ್ಲ ಹೇಳಿದ್ರೆ. ಆಮೇಲೆ ಸಾಲ ಎಷ್ಟು ಮಾಡಿದೆ ಅಂತ ಹೇಳಿದ್ರೆ 1 ಲಕ್ಷ ಕೋಟಿ ಮೇಲೆ ಸಾಲ ಮಾಡ್ಕೊಂಡಿದ್ದೇವೆ. ಇನ್ನು ಇದು 1.5 ಲಕ್ಷ ಕೋಟಿಗೆ ಆಗ್ಬಹುದು. ನಿಮಿಷ ಅದಾದ್ಮೇಲೆ ಈಗ ಏನಂದ್ರೆ ಕೃಷಿ, ಕೈಗಾರಿಕೆ, ವಾಣಿಜ್ಯ, ಇದು 3 ಪ್ರಾಮುಖ್ಯವಾದದ್ದು. ಉದ್ಯೋಗ ಸೃಷ್ಟಿ ಮತ್ತೆ ಟ್ಯಾಕ್ಸ್ ಕಲೆಕ್ಷನ್ಸ್ಗೆ ಮತ್ತು ಪ್ರಗತಿಗೆ, ಇದು 3 ಮುಖ್ಯವಾದದ್ದು. ಆದ್ರೆ ಏನಾಗಿದೆ ಅಂತೇಳಿ ಸಮತೋಲನ ಮಾಡ್ಕೊಂಡು ಹೋಗಬೇಕಾಗಿದ್ರೆ ಉದ್ಯೋಗ ಸೃಷ್ಟಿ ಆಗಬೇಕು. ಉದ್ಯೋಗ ಸೃಷ್ಟಿ ಆದ್ರೆ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಬರಬೇಕು. ಈಗಾಗಲೇ ನಮ್ಮ ಸರ್ಕಾರ 10,27,000 ಕೋಟಿ ಇನ್ವೆಸ್ಟ್ಮೆಂಟ್ ಬರುವ ಚಾನ್ಸಸ್ ಇದೆ ಅಂತೇಳಿ ನಮ್ಮ ಇನ್ವೆಸ್ಟರ್ಸ್ ಮೀಟ್ ಹೇಳಿದ್ದಾರೆ. ಅದು ಹಿಂದೆ ಕೂಡ ನಾನು ಕೂಡ ಪಾರ್ಟಿಸಿಪೇಟ್ ಮಾಡಿ ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಿದ್ದೆ. 27 ಲಕ್ಷ ಅಲ್ಲ, 10,27,000. ಒಂದು ನಿಮಿಷ ನಾನು ಹೇಳಿದ ಮೇಲೆ ನೀವು ಮಾತಾಡಿ. 10,27,000 ಕೋಟಿ ಬರಬಹುದು ಅಂತೇಳಿ ಅದರಲ್ಲಿ 10% ಬಂದರೂ ದೊಡ್ಡ ವಿಚಾರ. ಯಾಕಂತೇಳಿ ಇನ್ನೊಂದು ವಿಚಾರ ಹೇಳಿದ್ರೆ ಈಗಾಗಲೇ ನಮ್ಮ ರಾಜಗೋಪಾಲ್ ಅವರು ಪ್ರಸ್ತಾಪ ಮಾಡುವಾಗ ರಸ್ತೆ ಬಗ್ಗೆ ಹೇಳಿದ್ರು. ಬೆಂಗಳೂರು ನಾವು ಏನು ಹೇಳ್ತೇವೆ, ಬೆಂಗಳೂರು ನಮ್ದು ಮಾದರಿ ನಗರ, ರಾಷ್ಟ್ರಕ್ಕೆ ಮಾದರಿ ನಗರ ಅಂತೇಳಿ. ಯಾವ ರೋಡಲ್ಲಿ ಬೇಕಾದ್ರೆ ಹೋಗಿ ವೈಟ್ ಟಾಪಿಂಗ್ ಮಾಡಿದ ರೋಡ್ ಹೋಗಿದ್ರೆ ಖಂಡಿತವಾಗಿ ಆಗುದಿಲ್ಲ. ಈಗ ನೀವು ಇಲ್ಲಿಂದ ಮೈಸೂರಿಗೆ ಹೋಗ್ಬೇಕಾದ್ರೆ ಅಲ್ಲಿ ಹೈವೇ ಎಂಟ್ರೆನ್ಸ್ ಆಗುವ ಒಳಗಡೆ ಅಲ್ಲಿವರೆಗೆ ಹೋಗಿ ನೋಡಿ ಎಷ್ಟು ಪಾಟ್ ಹೋಲ್ಸ್, ಎಷ್ಟು ಫ್ಲಾಕ್ಸ್ ಇದೆ. ಸಾಧ್ಯನೇ ಇಲ್ಲ. ನಾವು ಕೈಗಾರಿಕೆ ಉದ್ಯಮಿ, ನಾವು ದಿನ ಬೆಳಿಗ್ಗೆ ಹೋಗ್ತಾ ಇರ್ತೇವೆ. ಹೋಗುವಾಗ ಹಾಗೆ ಹೀಗೆ ಹೋಗ್ಕೊಂಡು ಹೆಂಗು ಮುಟ್ಟೇವೆ ಬರ್ತಾ ಇದ್ದೇವೆ. ಹೆದರಿಕೆ ಆಗುತ್ತೆ ನಮಗೆ. 2 ವೀಲರ್ಸ್ ಹೋಗ್ಲಿಕ್ಕೆ ಕಷ್ಟನೇ ಆಗಿದೆ. ಎಲ್ಲಾ ಕಡೆಯಲ್ಲಿ ಆಗಿದೆ. ಆದ್ರೆ ಇದನ್ನು ಸರಿಪಡಿಸೋದಕ್ಕೆ ದುಡ್ಡಿಲ್ಲ. ನಿನ್ನೆ ಇವತ್ತು ಯಾರೋ ಒಬ್ರು MLA ಪೀಣ್ಯ ಕಡೆ ಯಾವ್ದು ರಸ್ತೆಯನ್ನು ಸರಿ ಮಾಡ್ತೇವೆ ಅಂತ ಹೇಳ್ಬಿಟ್ಟು ಒಂದು ದೊಡ್ಡ ಕಾರ್ಯಕ್ರಮವನ್ನು ಮಾಡಿಕೊಂಡ್ರು. ಅಲ್ಲ, ಇರ್ಲಿ, ಹೇಳಿ, ಮಾಡ್ಲಿ. ನಾವು ಯಾಕೆ ಹೇಳ್ತಾ ಇದ್ದೇವೆ ಅಂತ ಹೇಳಿದ್ರೆ, ಈಗ ಯಾವುದೇ ಇರಲಿ, ಅನ್ನ ಭಾಗ್ಯ ಕೊಡಿ ಅಥವಾ ಎಲೆಕ್ಟ್ರಿಸಿಟಿ ಭಾಗ್ಯ ಕೊಡಿ, ಎಲ್ಲ ಕೊಡಿ. ಕೊಟ್ಟಾದ್ಮೇಲೆ ನಾನು ಯಾಕೆ ಹೇಳುದು ಅಂತ ಹೇಳಿದ್ರೆ, ಫ್ರೀ ಬೇಕು ಕೊಟ್ಟಾಗ ನಮಗೆ ಏನಾಗಿದೆ ಅಂತ ಹೇಳಿದ್ರೆ, ಈಗ ನಮ್ಮ ಉದ್ಯಮಿಗಳಿಗೆ
ಉದ್ಯೋಗಸ್ಥರು ಅಂದ್ರೆ ಸಿಕ್ಕುವುದೇ ಕಷ್ಟ ಆಗಿಬಿಟ್ಟಿದೆ. ಯಾಕಂತ ಹೇಳಿದ್ರೆ ಫ್ರೀ ಬಿ ಸಿಕ್ಕಿದೆ ಅಲ್ಲ, ಅವರಿಗೆ ಏನಂತ ಹೇಳಿದ್ರೆ ಒಂದು ವಾರಕ್ಕೆ ಏನೋ ಒಂದು ತಿಂಗಳಿಗೆ ಏನೋ ಅನ್ನ ರೈಸ್ ಬರ್ತಾ ಇದೆ, ಅನ್ನ ಬರ್ತಾ ಇದೆ, ಅದಾದ್ಮೇಲೆ ಅವರಿಗೆ ಸ್ವಲ್ಪ ಫ್ರೀ ಎಲೆಕ್ಟ್ರಿಸಿಟಿ ಬರ್ತಾ ಇದೆ. ನಾನು ಹೇಳುದಾದ್ರೆ ನಮ್ಮಲ್ಲಿ 25% ಜನ ಕೆಲಸ ಮಾಡುವವರು ಯಾವಾಗಲೂ ಆಬ್ಸೆಂಟ್. ಒಂದು ವಾರ ಹೋದ್ರೆ ಒಂದು ವಾರ ಬರ್ತಾರೆ. ಆದ್ರೆ ಬಟ್ ಸಿರಿವಂತರ ಸಾಲಗಳನ್ನ ಮನ್ನಾ ಮಾಡ್ತಾರೆ ಅಂತಲೂ ಬರುತ್ತಲ್ವಾ? ಅಲ್ಲ, ಸಿರಿವಂತರ ಸಾಲ ಮನ್ನಾ ಮಾತಾಡಲ್ಲ, ಬಡವರು ಕೊಟ್ಟರೆ ಏನಂತ ಪ್ರಶ್ನೆ ಬರುತ್ತೆ. ಅಲ್ಲ, ಕೊಡಬೇಡಿ ಅಂತ ಹೇಳುದಿಲ್ಲ, ನಾನು ಕೊಡಿ ಅಂತ ಹೇಳ್ತಿದ್ದೇನೆ. ಅಂದ್ರೆ ಅದ್ರಲ್ಲಿ ಉದ್ಯೋಗ ಸೃಷ್ಟಿ ಮಾಡುವ ಒಂದು ಕಾರ್ಯಕ್ರಮವನ್ನು ಹಾಕೊಳ್ಳಿ. ಉದ್ಯೋಗ ಈಗ ಏನಾಗಿದೆ ಅಂತ ಹೇಳಿದ್ರೆ, ನಾವು ಈ ಬಾಂಬೆ ಚೆನ್ನೈ ಇಕಾನಮಿಕ್ ಕಾರಿಡಾರ್ ಈಗಾಗಲೇ ಅದು ಕೇಂದ್ರ ಸರ್ಕಾರದ ಮತ್ತು ರಾಜ್ಯ ಸರ್ಕಾರದ ಒಂದು ಪಾರ್ಟ್ನರ್ಶಿಪ್ ವರ್ಕ್. ಅದು ಕಂಪ್ಲೀಟ್ ಆದ್ರೆ ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗುತ್ತೆ. ಉತ್ತರ ಕರ್ನಾಟಕದಲ್ಲಿ ಮಾರ್ಕೆಟ್ ಆಕ್ಸೆಸಿಬಿಲಿಟಿ ಚೆನ್ನಾಗುತ್ತೆ. ಇಂಡಸ್ಟ್ರಿ ಕಟ್ತಾ ಇದ್ರು ಕೂಡ ಅದರಲ್ಲಿ ನಮ್ಮಲ್ಲಿ ಕೆಲವೇ ಭಾಗವನ್ನ ಇನ್ಫ್ರಾಸ್ಟ್ರಕ್ಚರ್ಸ್ ಕೊಟ್ಟರೆ ನಮ್ದು ಒಂದು ಬಹಳ ಸುಸ್ಥಿರವಾದ ಒಂದು ಇನ್ಫ್ರಾಸ್ಟ್ರಕ್ಚರ್ಸ್ ಅನ್ನ ಮಾಡಬಹುದು. ನಮ್ಮ ಬೆಂಗಳೂರಲ್ಲೇ ತಗೊಂಡ್ರೆ ದೇಶದಲ್ಲಿ ಅತಿ ದೊಡ್ಡ ಇಂಡಸ್ಟ್ರಿಯಲ್ ವಸಾಹತು ಅಂತ ನಾವು ಪೀಣ್ಯ ವಸಾಹತು ಏನ್ ಹೇಳ್ತಾರೆ. ಇವತ್ತಿನ ದಿವಸ ಕೈಗಾರಿಕೆ ಉದ್ಯಮಿಗಳಾಗಲಿ, ನಾವು ಬೇರೆ ದೇಶಗಳಿಂದ ಬಂದಿರೋ ನಮ್ಮ ಉದ್ಯಮಿಗಳನ್ನ ರಫ್ತು ಎಕ್ಸ್ಪೋರ್ಟ್ ಮಾಡೋದಕ್ಕೆ ಅವ್ರು ಕರ್ಕೊಂಡು ತೋರಿಸೋದಕ್ಕೆ ಕೂಡ ಆಗ್ತಾ ಇಲ್ಲ. ಮಳೆಗಾಲದಲ್ಲಂತೂ ಅವ್ರ ಗಡಿ ಭಾಗದಲ್ಲಿ, ನಮ್ಮ ಬೆಂಗಳೂರಿನ ಗಡಿ ಭಾಗದಲ್ಲಿರುವಂತಹ ಕೈಗಾರಿಕಾ ವಸಾಹತುಗಳಲ್ಲಿ ವಾಹನಗಳು ಸಿಕ್ಕಾಕೊಂಡು ನಮ್ಮ ಸರಕುಗಳನ್ನ ಸಾಗಾಣಿಕೆ ಮಾಡೋದಾಗ್ಲಿ, ನಾವು ಕೂಡ ಕೈಗಾರಿಕೆಗಳನ್ನು ತಲುಪೋದಾಗ್ಲಿ ಕಷ್ಟ ಇದೆ. ಅದನ್ನ ನಾವು ಪ್ರತಿ ಸಲ ನಾವು ಕೇಳ್ತಾ ಇದ್ವಿ, ಈಗ ಇಂಡಸ್ಟ್ರಿಯಲ್ ಟೌನ್ಶಿಪ್ಸ್ ಮಾಡಿ ಅಂತ. ಈ ಕಳೆದ ಒಂದು ತಿಂಗಳ ಹಿಂದೆ ಒಂದು 12 ಟೌನ್ಶಿಪ್ಸ್ ನ ಸರ್ಕಾರ ಘೋಷಣೆ ಮಾಡಿದೆ, ಸ್ಪೆಷಲ್ ಇನ್ವೆಸ್ಟ್ಮೆಂಟ್ ರೀಜನ್ಸ್ ಅಂತ. ಆದ್ರೆ ಅದರಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ 22 ಮುನ್ಸಿಪಲ್ ಆಕ್ಟ್ ಪ್ರಕಾರ 22 LC ಅಂತ ಏನ್ ನಮ್ಮ ಇವತ್ತು ಟೌನ್ಶಿಪ್ ಮಾಡಿದ್ದಾರೆ ಬೆಂಗಳೂರಲ್ಲಿ, ಬಹಳ ಚೆನ್ನಾಗಿ ಮೇಂಟೈನ್ ಮಾಡ್ತಾ ಇದ್ದಾರೆ. ಅದರಲ್ಲಿ ಏನಿತ್ತು ಅಂದ್ರೆ 7 ಮೆಂಬರ್ಸ್ ಅಡ್ಮಿನಿಸ್ಟ್ರೇಟಿವ್ ಕಮಿಟಿ ಇದ್ರು. ಆ ಇದರಲ್ಲಿ 5 ಜನ ಕೈಗಾರಿಕಾ ಉದ್ಯಮಿ ರೆಪ್ರೆಸೆಂಟೇಟಿವ್ಸ್ ಇದ್ರು, 2 ಅಫಿಷಿಯಲ್ ರೆಪ್ರೆಸೆಂಟೇಟಿವ್ಸ್ ಇದ್ರು. ಈಗ ಅದು 23 ನಲ್ಲಿ ಮಾಡಿಫೈ ಮಾಡಿ 15 ಜನದ ಒಂದು ಕಮಿಟಿ ಮಾಡಿದ್ದಾರೆ. 13 ಜನ ಅಧಿಕಾರಿ ವರ್ಗದವರು ಇರ್ತಾರೆ, 2 ಮಾತ್ರ ಕೈಗಾರಿಕಾ ಉದ್ಯಮಿ ರೆಪ್ರೆಸೆಂಟೇಟಿವ್ಸ್ ಇದ್ದಾರೆ. ಹೀಗಾದ್ರೆ ಪರಿಣಾಮ ಏನಾಗುತ್ತೆ ಅಂತ ತಾನೇನು ಹೇಳಬೇಕಾಗಿಲ್ಲ. ಆದ್ರೂ ಕೂಡ ಇದನ್ನು ಮತ್ತೆ ನಾವು ಕೆಲವು ವಸಾಹತುಗಳನ್ನು ಕೂಡ ಸೆಪರೇಟ್ ಟೌನ್ಶಿಪ್ಸ್ ಮಾಡಬೇಕು. ಅದರ ತೆರಿಗೆ ಏನು ಕಲೆಕ್ಟ್ ಆಗುತ್ತೆ ಅದನ್ನ ಟೌನ್ಶಿಪ್ಸ್ ಉತ್ತಮ ಮಾಡ್ಕೊಳ್ಳೋದಕ್ಕೆ ನಮ್ಗೆ ಅಥಾರಿಟಿಗಳು ಕೊಡಬೇಕು. ಇದು ಸ್ವಲ್ಪ ಮಟ್ಟಿಗೆ ಕೂಡ ಅದು ಉತ್ತಮ ಆಗುತ್ತೆ ಅಂತ ಕೂಡ ಅದಕ್ಕೆ ಇಮಿಡಿಯೇಟ್ ಆಗಿ ಅದನ್ನ ಇಫೆಕ್ಟ್ ಮಾಡಬೇಕು ಅಂತ ನಾನು ಸರ್ಕಾರದಲ್ಲಿ ನಾನು ಒತ್ತಾಯ ಮಾಡ್ತೇನೆ. ಹಾಗೆ ನಮ್ಮ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಏನಿದೆ, ಸೂಕ್ಷ್ಮ ಮತ್ತು ಸಣ್ಣ ಕೈಗಾರಿಕೆಗಳು ತಮಗೆಲ್ಲ ಗೊತ್ತಿರೋ ಹಾಗೆ ವ್ಯವಸಾಯ ಆದ್ಮೇಲೆ ಅತಿ ಹೆಚ್ಚು ಎಂಪ್ಲಾಯ್ಮೆಂಟ್ ಕೊಡುವಂಥದ್ದು. ನಮ್ಮ ರಾಷ್ಟ್ರಕ್ಕೆ 28% GDP ಕಾಂಟ್ರಿಬ್ಯೂಷನ್ ಮಾಡ್ತಾ ಇದ್ದೀವಿ. ಹಾಗೆ 50% ಅಷ್ಟು ಎಕ್ಸ್ಪೋರ್ಟ್ ಕಾಂಟ್ರಿಬ್ಯೂಷನ್ ನಾವು ಅತಿ ಸೂಕ್ಷ್ಮ ಸಣ್ಣ ಕೈಗಾರಿಕೆಗಳು ನಮ್ಮ ರಾಷ್ಟ್ರಕ್ಕೆ ಕೊಡ್ತಾ ಇದ್ದೀವಿ. ಅದರಿಂದ ನಮಗೆ ಬೇಕಾದ ನಮ್ಮ ಒಂದು ಸೆಪರೇಟ್ ಐಡೆಂಟಿಟಿ ಏನಿದೆ, ನಮ್ಮ ಮಧ್ಯಮ ಮತ್ತು ಭಾರಿ ಕೈಗಾರಿಕೆಗಳಿಗೆ ಅಪ್ಲಿಕಬಲ್ ಆಗುವಂತಹ ಲೇಬರ್ ಎನಾಕ್ಟ್ಮೆಂಟ್ಸ್ ಆಗಬಹುದು, ಬೇರೆ ಕಂಡೀಷನ್ಸ್ ಆಗಬಹುದು, ನಮಗೆ ಸೆಪರೇಟ್ ಮಾಡಬೇಕು. ಮಿನಿಮಮ್ ವೇಜಸ್ ಆಗಲಿ, ಅದರ್ ಲೇಬರ್ ಲೆಜಿಸ್ಲೇಷನ್ಸ್ ಆಗಲಿ, ನಮಗೆ ಅದನ್ನ ಅವ್ರ ಜೊತೆ